ಕೈಯಲ್ಲಿ AK-47 ಮಾದರಿಯ ಬಂದೂಕು, ಅಸ್ಪಷ್ಟ ಕನ್ನಡ ಉಚ್ಚಾರಣೆ, ಅಕಾಡೆಮಿಗೆ ಅನುಮತಿ ಇಲ್ಲದಿದ್ರೂ ಸೈನಿಕರನ್ನ ತಯಾರು ಮಾಡ್ತೀನೆಂಬ ಪ್ರಚಾರದಿಂದ ಕಾಸು ಮಾಡಿಕೊಳ್ಳೋ ತಂತ್ರ, ಕುತಂತ್ರ. ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಶ್ರವಣಹಳ್ಳಿಯಲ್ಲಿರುವ ಸೈನಿಕ್ ಅಕಾಡೆಮಿ ಸಂಸ್ಥಾಪಕ ಮಾಜಿ ಸೈನಿಕ ಶ್ರೀಧರ್ ಬಿಸಿನೆಸ್. ಅಸಲಿಗೆ ಇವತ್ತಿನ ಸ್ಟೋರಿ ಏನಂದ್ರೆ, ಕೈಯಲ್ಲಿ ಬಂದೂಕು ಹಿಡಿದು ಫೈರ್ ಆದಂತೆ ಎಡಿಟ್ ಮಾಡಿಸಿ ತನ್ನ ಸೈನಿಕ್ ಅಕಾಡೆಮಿಗೆ ಸೇರುವ ಮೂಲಕ ಶತ್ರುಗಳ ಗುಂಡಿಗೆಗೆ ಶೂಟ್ ಮಾಡಬೇಕು ಎಂಬ ನಿಮ್ಮ ಆಸೆಗೆ ನಮ್ಮಲ್ಲಿ ಒಳ್ಳೆ ಆಫರ್ ಇದೆ. ಸಮಾಜಕ್ಕೆ ಭಯದ ವಾತಾವರಣ ನಿರ್ಮಾಣವಾಗುವ ರೀತಿ ವಿಡಿಯೋವೊಂದನ್ನ ಮಾಜಿ ಸೈನಿಕ ಶ್ರೀಧರ್ ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಟ್ಟಿದ್ದ. ಸಾರ್ವಜನಿಕರು ಈತನ ಹುಚ್ಚಾಟದ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಕಲಾಸ್ ನಿಕಾವ್ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಯೂನಿಫಾರ್ಮ್ ಹಾಕಬೇಕು, AK-47 ಇಟ್ಕೊಂಡು ಶತ್ರುಗಳ ಗುಂಡಿಗೆ ಮಾಡಬೇಕು ಅಂತ ಕನಸು ಕಾಣ್ತಿರುವಂತ ಇಂಡಿಯನ್ ಆರ್ಮಿ ಆಕಾಂಕ್ಷಿಗಳಿಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಅಗ್ನಿವೀರ್ 2025 ಬ್ಯಾಚ್ ಫೆಬ್ರವರಿ 7 ಇಂದ ಶುರು ಆಗ್ತಾ ಇದೆ. ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಬಂದೂಕು ಮಚ್ಚು ಚಾಕುಗಳಂತ ಆಯುಧಗಳನ್ನ ಪ್ರದರ್ಶಿಸುವುದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವುದು ಅಪರಾಧ. ಆದ್ರೆ ಈ ಮಾಜಿ ಸೈನಿಕ ಬಂದೂಕು ಪ್ರದರ್ಶಿಸುವುದರ ಜೊತೆಗೆ ಶತ್ರುಗಳ ಗುಂಡಿಗೆಗೆ ಶೂಟ್ ಮಾಡುವ ಆಸೆ ಇದ್ದವರಿಗೆ ತರಬೇತಿ ನೀಡ್ತೇವೆಂದು ಆಫರ್ ಮಾಡ್ತಿದ್ರೆ ಇದನ್ನ ಕಂಡು ಕಾಣದಂತಿದೆ ಪೊಲೀಸ್ ಇಲಾಖೆ. ಅಷ್ಟೇ ಅಲ್ಲದೆ ಕಲಾಶ್ ನಿಕಾವೋ ಎಂಬ ಸಿನಿಮಾ ಡೈಲಾಗ್ ಬೇರೆ. ಒಬ್ಬ ಮಾಜಿ ಸೈನಿಕನಿಗಿರಬೇಕಾದ ಸಾಮಾನ್ಯ ಜ್ಞಾನವೂ ಈತನಿಗಿಲ್ಲ. ಯಾಕಂದ್ರೆ ಈ ರೀತಿಯ ವಿಡಿಯೋಗೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂಬ ವಿವೇಚನೆ ಇಲ್ಲದೆ ವಿಡಿಯೋ ಮಾಡಿದ್ದಾನೆ ಮಾಜಿ ಸೈನಿಕ. ಇದನ್ನ ಹಳ್ಳಿಯ ಜನರು ತಿರುಪೇಶೋಕಿ ಎನ್ನುತ್ತಿದ್ದಾರೆ. ಈತನ ವಿರುದ್ಧ ಮೈಸೂರಿನ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸುವ ಮೂಲಕ ಸ್ವಚ್ಛ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಎಚ್ಚರ ವಹಿಸಲಿ ಎಂಬುದು ನಮ್ಮ ಆಗ್ರಹ.